ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ನಗರ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಅದ್ದೂರಿ ಸ್ವಾತಂತ್ರ್ಯೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂಭ್ರಮಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಚಾಲನೆ ನೀಡಿದರು. ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಎಲ್ಲ ಮಹನೀಯರನ್ನ ನಾವು ಜ್ಞಾಪಕ ಮಾಡೋಣ. ನಾವೆಲ್ಲರೂ ಒಂದ್ಸರಿ ಜೋರಾಗಿ ಒಂದೇ ಮಾತರಂ ಘೋಷಣೆಯನ್ನ, ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಹಾಕೋ ಮುಖಾಂತರ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡೋಣ. ಎಲ್ಲರೂ ಜೋರಾಗಿ ಒಂದೇ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತು ಕ್ಷೇತ್ರ ತುಂಬಾ ವಿಶೇಷವಾಗಿ ರ್ಯಾಲಿ ಆಗ್ತಾ ಇದೆ. ಶುಭಾಶಯಗಳು ಎಲ್ಲರಿಗೂ. ಭಗವಂತ ಒಳ್ಳೇದ್ ಮಾಡ್ಲಿ. ಸಂಗೊಳ್ಳಿ ರಾಯಣ್ಣ, ಮಹಾತ್ಮ ಗಾಂಧಿ, ವೀರ ಸಾವರ್ಕರ್ ಇವರೆಲ್ಲರನ್ನೂ ನೆನಪು ಮಾಡ್ಕೊಳ್ಳೋಣ. ಇವತ್ತು ಪದ್ಮನಾಭರ ಶಾಸಕ ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಇವತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಮತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈಗಾಗಲೇ ಬಂದು ವಿಶೇಷವಾಗಿ ಕ್ಷೇತ್ರದ ಜನತೆಗೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ದೇಶಕ್ಕಾಗಿ ಅನೇಕ ಜನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾವು ಚಿರಋಣಿಯಾಗಿರಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾದ್ರೂ ಕೂಡ ಇವತ್ತು ಕೂಡ ನಾವು ಎಲ್ಲವನ್ನು ಕೂಡ ಜಾತಿ ಮತ ಭೇದವನ್ನ ಮರೆತು ಇವತ್ತು ಭಾರತ ಮಾತೆಯ ಮಕ್ಕಳಾಗಿ ನಾವು ನೆನೆಯಬೇಕು ಅನ್ನುವಂಥದ್ದನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಈಗ ನಮ್ಮ ಜೊತೆ ಮಾಜಿ ವೀರ ಯೋಧರಾದಂತಹ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಇವತ್ತು ಏನು 80ರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯವರು ಏನು ಇವತ್ತು ವಿಶೇಷವಾಗಿ ಅವರಿಗೆ ಗೌರವ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಸರ್, ತಮಗೆ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ತಮಗೆ ಸನ್ಮಾನ ಕೂಡ ಮಾಡಿದ್ದಾರೆ. ತಾವು ಏನ್ ಅನ್ಸುತ್ತೆ ಸರ್ ತಮಗೆ? ತುಂಬಾ ಖುಷಿ ಆಗುತ್ತೆ. ಸೈನಿಕರು ಏನು ಒಂದು ದೇಶ ಸೇವೆಯನ್ನು ಸಲ್ಲಿಸಿದ್ದಾರೆ ಅದನ್ನ ಗುರುತಿಸಿ ಅವರಿಗೆ ಒಂದು ಈ ಒಂದು ಕ್ಷಣನ ಅನುಭವಿಸೋ ಒಂದು ಯೋಗವನ್ನ ಸಂಗೊಳ್ಳಿ ರಾಯಣ್ಣ ಟೀಮ್ ಅವರು ಕೊಟ್ಟಿದ್ದಾರೆ. ನಾನು ಇದೇ ಏರಿಯಾದಲ್ಲಿ 44 ವರ್ಷದಿಂದ ಇಲ್ಲೇ ಒಂದು ಸ್ಥಳೀಯನಾಗಿದ್ದೇನೆ. ಇಲ್ಲಿರಂತ ನನ್ನ ಸ್ನೇಹಿತರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನೆನ್ನೆ ಬರ್ಬೇಕು ಅಂತ ಹೇಳಿದಾಗ ನಮಗೊಂದು ಖುಷಿ ಆಯ್ತು. ಇವತ್ತು ಎಲ್ಲರೂ ಅವರ ಇದರಲ್ಲಿ ಒಂದಾಗಿ ನಾನು ಸೇರ್ಕೊಂಡಿದ್ದು. ನಾವು ದೇಶದ ಗಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೀರಾ, ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಸರ್, ಅದರ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನ್ ಬಂದ್ಬಿಟ್ಟು ಈಗ ಕಾಶ್ಮೀರ, ನಾಗಾಲ್ಯಾಂಡ್, ಪಂಜಾಬ್, ಡೆಲ್ಲಿ ಈ ಕಡೆ ಎಲ್ಲ ಇದೆ. ನಾವು ಕಾಶ್ಮೀರದಲ್ಲಿ ಇರ್ಬೇಕಾದ್ರೆ ನಮ್ಮ ಸಂಗಾತಿ ಅಂತ ಏನಾದ್ರು ಇದ್ರೆ AK-47. ಓಕೆ. ಅಲ್ಲಿ ನಮ್ಗೆ ಎನಿ ಟೈಮ್ 24 hours ನಾವು ನಿದ್ರೆನಲ್ಲಿದ್ರು ನಮ್ಗೆ AK-47 ಜೊತೆನಲ್ಲಿ ಇಟ್ಕೊಂಡೆ ಡ್ಯೂಟಿ ಮಾಡೋಂತ ಅನುಭವಗಳಲ್ಲಿ. ಇಲ್ಲಿನ ಅನುಭವಗಳು ಬೇರೆ. ಈಗ ಯೋಧರು ಅಲ್ಲಿದ್ದಾಗ ಅವರು ಸಹ ಡ್ಯೂಟಿ ಮಾಡ್ತಾರೆ, ಅವರ ಕುಟುಂಬನೂ ಸಹ ಇಲ್ಲಿದ್ದಾಗ ಅವರು ಸಹ ಒಂದು ಡ್ಯೂಟಿ ಮಾಡೋಂಥ ಅವಶ್ಯಕತೆ ಇರುತ್ತೆ. ಆ ರೀತಿ ಇರೋಕ್ಕಾರೆ ಯೋಧರು ಈಗ ಮನೆಯಿಂದ ಹೊರಗಡೆ ಇದ್ದಂಥ ಡ್ಯೂಟಿ ಕ್ಷಣಗಳು ಅವರ ಒಂದು ಯೌವನದ ಸ್ಥಿತಿಯಲ್ಲಿ ಆ ಡ್ಯೂಟಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೊಂದು ಯಾವ್ದಾದ್ರು ಟೈಮ್ ಸಿಕ್ಕಿದಾಗ ಯೋಧರಿಗೆ ಒಂದು ಸ್ವಲ್ಪ ಸಮಯ ಸಿಕ್ಕಿ ಅವ್ರ ಬಗ್ಗೆ ಯೋಚಿಸಿ. ಸರ್, ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಪ್ರಾಣವನ್ನ ಪಣಕ್ಕಿಟ್ಟು ತಾವು ಅಷ್ಟು ವರ್ಷಗಳ ಕಾಲ ಗಡಿಯಲ್ಲಿ ತಾವು ದೇಶ ಸೇವೆ ಮಾಡಿ ಬಂದಿದ್ದೀರಿ. ಆ ಸೇವೆಗೆ ತಕ್ಕ ಪ್ರತಿಫಲ ಇವತ್ತು ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯವರು ಇವತ್ತು ನಿಮ್ಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದರದ್ದು ಹಾಗೆ ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ? ಸರ್, ತುಂಬಾ ಖುಷಿ ಆಯ್ತು. ಈಗ ಎಲ್ಲ ನಮ್ಮ ಸ್ನೇಹಿತರು ಈಗ ಸಂಗೊಳ್ಳಿ ರಾಯಣ್ಣ ಒಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥೆ ಪರವಾಗಿ ನಮ್ಮ ವೀರ ಯೋಧರಿಗೆ ಈಗ ಯಾರು ಮಾಜಿ ಯೋಧರನ್ನ ಕರೆಸಿ ಸ್ವತಂತ್ರ ದಿನಾಚರಣೆ ದಿನ ಎಲ್ಲರನ್ನು ಸನ್ಮಾನಿಸಿದ್ದು ಎಲ್ಲಾ ಯೋಧರ ಪರವಾಗಿಯೂ ನಾನು ಅವರಿಗೆ ಗೌರವವನ್ನು ಸಲ್ಲಿಸ್ತೀನಿ. ಸರ್, ಇವತ್ತು ನಿಮ್ಮ ಸೇವೆ ಹೆಸರು ಸಾಯಿದತ್ತ ಅಂತ ಹೇಳ್ಬಿಟ್ಟು 80 ವರ್ಷದ ಇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಕುಮಾರಸ್ವಾಮಿ ಲೇಔಟಿನ ನಮ್ಮ ಅಧ್ಯಕ್ಷರಾದ ಅಶೋಕ್ ಅವರು ಮತ್ತು ಎಲ್ಲ ಬಂದು ಇಲ್ಲಿ ಭಾಗವಹಿಸಿದ್ರು. ನಮಗೆಲ್ಲ ಸನ್ಮಾನ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಜನಗಳು ಬಂದು ಎಲ್ಲರೂ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಐಶ್ವರ್ಯ ಆರೋಗ್ಯದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಕಳಕಳಿಯಿಂದ. ಎಷ್ಟು ವರ್ಷಗಳ ಕಾಲ ಸೇವೆ ಸರ್? ನಾನು 42 ವರ್ಷ ನಾನು ಆರ್ಮಿನಲ್ಲಿ. ಯಾವ ಭಾಗಗಳಲ್ಲಿ ಕೆಲಸ ಮಾಡಿದ್ರಿ ಸರ್? ನಾನು ನಾರ್ತ್ ಇಂಡಿಯಾ 20 ವರ್ಷ ನಾನು ಆರ್ಮಿನಲ್ಲಿ, ಮತ್ತೆ ಡಿಫೆನ್ಸ್ ರಿಸರ್ಚ್ ಸೆಂಟರ್ ಅಲ್ಲಿ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ.
ಟೋಟಲ್ 40 ಪ್ಲಸ್ 2 ವರ್ಷ ಎಕ್ಸ್ಟ್ರಾ ಮಾಡಿದ್ದೀನಿ, 42 ವರ್ಷ ಮಾಡಿದ್ದೀನಿ. ಅದರಿಂದ ನನಗೆ ತುಂಬಾ ಸಂತೋಷ ಆಗ್ತದೆ. ನಮ್ಮ ಸರ್ಕಾರದ ಪರವಾಗಿ ನನ್ನ ನಿಯೋಜನಕ್ಕಾಗಿ ನನ್ನ ವಾಲಂಟಿಯರ್ ತಗೊಂಡೋಗಿದ್ದಾರೆ ಅವರು. ಅದಕ್ಕೆ ಇದುವರೆಗೂ 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ನಾನು ಇವಾಗ ಸಂತೋಷವಾಗಿದ್ದೀನಿ. ನನ್ನ ಆರ್ಥಿಕ ಎಲ್ಲರಿಗೂ ಅಭಿನಂದಿಸಿ ನನಗೆ ಸನ್ಮಾನ ಮಾಡಿದ್ದಾರೆ. ತುಂಬಾ ಸಂತೋಷವಾಯಿತು. ಸಂಸ್ಥೆಯವರು ಒಂದು ವಿಶೇಷವಾಗಿ ರಾಯಣ್ಣ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸಂಸ್ಥೆಯ ಅಧ್ಯಕ್ಷ ಅಂತ ರವಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಯಾವೆಲ್ಲ ಕಾರ್ಯಕ್ರಮಗಳು ನಡೆದವು, ಏನೆಲ್ಲ ವಿಶೇಷತೆ ಇತ್ತು ಇವತ್ತಿನ ದಿನ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ಬಹಳ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ, ಅದರ ತಮ್ಮ ಅಧ್ಯಕ್ಷತೆಯಲ್ಲಿ. ಬೆಳಗ್ಗೆಯಿಂದಲೂ ಕೂಡ ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಯಿತು, ಯಾರ್ಯಾರೆಲ್ಲ ಅತಿಥಿಗಳು ಬಂದಿದ್ರು? ಇವತ್ತು ನಾವು ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ಸ್ವತಂತ್ರ ದಿನಾಚರಣೆ, ಅರ್ಥಪೂರ್ಣವಾಗಿರುವಂತಹ ಸ್ವತಂತ್ರ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವವನ್ನು ನಾವು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಗಣರಾಜ್ಯೋತ್ಸವ ಹಾಗೂ ಸ್ವತಂತ್ರ ದಿನಾಚರಣೆ ಇದು ರಾಷ್ಟ್ರೀಯ ಹಬ್ಬ ಅಂತ ಹೇಳಿ ಘೋಷಣೆ ಮಾಡಿರುವಂತದ್ದು. ಈ ಎರಡೂ ರಾಷ್ಟ್ರೀಯ ಹಬ್ಬಗಳನ್ನ ನಾವು ಸಂಗೊಳ್ಳಿ ರಾಯಣ್ಣನ ಜನ್ಮದಿನ ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನ, ಜನವರಿ 26 ಅವರ ಹುತಾತ್ಮರಾಗಿದ್ದ ಬ್ರಿಟಿಷರು ಅವ್ರನ್ನ ಗಲ್ಲಿಗೇರಿಸಿ ಸ್ವತಂತ್ರಗೋಸ್ಕರ ಹೋರಾಟಕ್ಕೆ ಅವರ ಗಲ್ಲಿಗೇರಿಸಿದ ದಿನವನ್ನ ಗಣರಾಜ್ಯೋತ್ಸವ ದಿನ, ಅವರ ಹುತಾತ್ಮ ದಿನ ಅಂತ ಹೇಳಿ ನಾವಿಲ್ಲಿ ಬಲಿದಾನ ದಿವಸ ಆಗಿ ಆಚರಣೆ ಮಾಡ್ತೀವಿ. ಈ ಎರಡು ಕಾರ್ಯಕ್ರಮಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಪ್ರತಿ ವರ್ಷನೂ ಸಹ 2 ಕಾರ್ಯಕ್ರಮನ ನಮಗೆ ಅವರ ನೇತೃತ್ವದಲ್ಲಿ ಕೊಡ್ಕೊಂಡು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಆರ್ ಅಶೋಕ್ ಅವರು ಪ್ರತಿ ವರ್ಷನೂ ಸಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅವರೇ ವಹಿಸ್ತಾರೆ. ಹಾಗಾಗಿ ನಮ್ಗೆ ಬಹಳ ಸಂತೋಷ. ಈ ಒಂದು ಜನಸಮೂಹದ ಮಧ್ಯೆ ಬಂದು ಅರ್ಥಪೂರ್ಣವಾಗಿರುವಂತ ಈ ಒಂದು ರಾಯಣ್ಣನ ಜನ್ಮದಿನೋತ್ಸವನ ಆಚರಣೆ ಮಾಡುವಂತದಕ್ಕೆ ಇಲ್ಲಿ ಏನಂತಂದ್ರೆ ಕುಮಾರಸ್ವಾಮಿ ಬಡಾವಣೆಯಲ್ಲಿ 1 ಕೋಟಿ ವೆಚ್ಚದಲ್ಲಿ ರಾಯಣ್ಣನವರ ಪ್ರವೇಶ ದ್ವಾರ ಇದೆ. ನಮ್ಮ ಹಿಂದೆ ಅದೇನೆ ರಾಯಣ್ಣನವರ ಪ್ರವೇಶ ದ್ವಾರ. ಈ ರಾಯಣ್ಣನವರ ಪ್ರವೇಶ ದ್ವಾರಕ್ಕೆ ಮಾನ್ಯ ಆರ್ ಅಶೋಕ್ ಅವರು ಹಾರಾರ್ಪಣೆ ಮಾಡಿ, ಪುಷ್ಪಾರ್ಚನೆ ಮಾಡಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ವಿಶೇಷವಾಗಿ ದೇಶಕ್ಕೋಸ್ಕರ ಪ್ರಾಣವನ್ನು ತೆತ್ತು ತಮ್ಮ ಇದನ್ನೇ ಜೀವವನ್ನೇ ಮುಡುಪಾಗಿಟ್ಟಂತ ಬಲಿದಾನವನ್ನು ಕೊಡ್ತಕ್ಕಂತ ಯೋಧರು, ಆ ಯೋಧರು ನಿವೃತ್ತ ಯೋಧರಿಗೆ ಸನ್ಮಾನ ಮಾಡುವಂತ ಅರ್ಥಪೂರ್ಣವಾಗಿರೋ ಕಾರ್ಯಕ್ರಮ ಇವತ್ತು ನಡೆದಿರುವಂತದ್ದು. ನಮ್ಮ ಶಾಸಕರು ನಮ್ಮ ಯೋಧರಿಗೆ ಇವತ್ತು ಈ ವೇದಿಕೆಯಲ್ಲಿ ವಿಶೇಷ ಅಂತಂದ್ರೆ ಯೋಧರಿಗೆ ಸನ್ಮಾನ ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿರುವಂತದಕ್ಕೆ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ. ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಸಾಕ್ಷಿಯಾಗಿದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಮಾನ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಬಂದು ಒಂದು ಬೈಕ್ ರ್ಯಾಲಿ ಮೂಲಕ ಬಂದು ಇಲ್ಲಿ ಒಂದು ಕಾರ್ಯಕ್ರಮದ ವೇದಿಕೆ ಮೂಲಕ ಮಾತನಾಡಲು ಹೋದ್ರು ಸರ್. ಎಲ್ಲೋ ಒಂದ್ ಕಡೆ ಬಹಳ ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷನೂ ಇದೇ ರೀತಿ ನಡೆಯುತ್ತಾ ಅಥವಾ ಹೇಗೆ ಸರ್? ಇದು ಏನಂತಂದ್ರೆ ಇದು 80ನೇ ಸ್ವತಂತ್ರ ದಿನಾಚರಣೆ. ಇವತ್ತು ನಮ್ಮ ಈ ಒಂದು ಸಂದರ್ಭದಲ್ಲಿ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಅಂತ ನಡೆಯುತ್ತೆ. ತಿರಂಗ ಯಾತ್ರೆ ಅಂತಂದ್ರೆ ನಮ್ಮ ಒಂದು ಕ್ಷೇತ್ರದ ಬಾರ್ಡರ್ ಬಂದು ಹೊಸಕೇರಿಹಳ್ಳಿ ಆ ಭಾಗದಿಂದ ಶುರು ಮಾಡಿ ನಮ್ಮ ಶಾಸಕರ ಕಚೇರಿ ಪಕ್ಕದಲ್ಲಿ ಒಂದು ಬೃಂದಾವನ ಉದ್ಯಾನವನ, ಕಾರಂಜಿ ಉದ್ಯಾನವನ ಇದೆ, ಅಲ್ಲೋಗಿ ಅದು ತಲುಪುವಂತದಿದೆ. ಸರಿಸುಮಾರು 6.5 ಕಿಲೋಮೀಟರ್ ವರೆಗೂ ಕೂಡ ನಮ್ಮ ಒಂದು ತಿರಂಗ ಯಾತ್ರೆ. ಈ ತಿರಂಗ ಯಾತ್ರೆಯಲ್ಲಿ 1000 ಸಂಖ್ಯೆಗಿಂತ ಹೆಚ್ಚು ಬೈಕ್ ರ್ಯಾಲಿನಲ್ಲಿ ಯಾವುದೇ ರಾಜಕೀಯವಾದ ಪಕ್ಷದ ಬಾವುಟ ಆಗಲಿ ಧ್ವಜ ಆಗಲಿ ಯಾರು ಕೂಡ ಹಿಡಿಯೋದಿಲ್ಲ. ಒಂದೇ ಒಂದು ರಾಷ್ಟ್ರ ಧ್ವಜವನ್ನು ಹಿಡಿದು ಎಲ್ಲ ಕೂಡ ತಿರಂಗ ಯಾತ್ರೆ ಮಾಡುವಂಥದ್ದು, ಪಕ್ಷಾತೀತವಾಗಿ ಮಾಡುವಂತ ಒಂದೇ ಒಂದು ಕಾರ್ಯಕ್ರಮ ತಿರಂಗ ಯಾತ್ರೆ. ಈ ತಿರಂಗ ಯಾತ್ರೆನ ಪ್ರತಿ ವರ್ಷ ಸಹ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಡೆಯುವಂಥದ್ದು. ಇವತ್ತು ನಮಗೆಲ್ಲ ತುಂಬಾ ಸಂತೋಷ ಅಂದರೆ ಈ ತಿರಂಗ ಯಾತ್ರೆ ಬಂದು ಇಲ್ಲಿಗೆ ತಲುಪಾದಂತ ಸಂದರ್ಭದಲ್ಲಿ ಮಾನ್ಯ ನಮ್ಮ ಶಾಸಕರು, ವಿರೋಧ ಪಕ್ಷದ ನಾಯಕರು ಸಹ ಈ ವೇದಿಕೆಯಲ್ಲಿ ಬಂದು ನಮ್ಮ ಯೋಧರಿಗೆ ಸನ್ಮಾನ ಮಾಡುವಂಥದ್ದು, ನಮ್ಮ ಎಲ್ಲರನ್ನು ಕುರಿತು ಮಾತನಾಡುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿರುವಂತ ಒಂದು ಕಾರ್ಯಕ್ರಮ ಸರ್. ನೋಡಿದ್ರಲ್ಲ, ಇವತ್ತು ನಡೀತಕ್ಕಂತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೇವಲ ತಿರಂಗ ಯಾತ್ರೆ ಅಷ್ಟೇ ಅಲ್ಲ, ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂತಹ ಅನೇಕ ಜನ ಮಾಜಿ ಸೈನಿಕರನ್ನ ಏನು ಗೌರವಿಸುವುದರ ಜೊತೆಗೆ ಈಗಾಗಲೇ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಸೇರಿ ಇವತ್ತು ಒಂದು ಅರ್ಥಪೂರ್ಣವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಇದಕ್ಕೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು
ಭಾಗವಹಿಸಿ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5ಕ್ಕೂ ಅಧಿಕ ಮಾಜಿ ಸೈನಿಕರಿಗೆ ಒಂದು ಗೌರವವನ್ನು ಸಲ್ಲಿಸುವ ಜೊತೆಗೆ ಬಹಳ ಅದ್ದೂರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯಕ್ರಮ ನಡೀತಾ ಇರುತ್ತೆ. ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕ ಪ್ರತಿಷ್ಠಾನದ ವತಿಯಿಂದ ನಾವು ವಿಶೇಷವಾಗಿ ಯಾವಾಗಲೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅನ್ನುವಂತ ಅಧ್ಯಕ್ಷರಾದಂತ ರವಿ ಸರ್ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಮೌರ್ಯ ಪೂಜಾರಿ, JTV ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ JTV ಡಿಜಿಟಲ್ ನ್ಯೂಸ್. ನಮಸ್ಕಾರ.